ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತ್ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ಡೈಲಿ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೀವು ಫ್ರೀ ಇದ್ದಾಗ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ 25ನೇ ಕಂತಿನ ಹಣದವರೆಗೂ ಹಣ ಜಮೆ ಆಗಿದೆ ಇದುವರೆಗೂ. ಹಾಗಾದರೆ 25ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ, ಇನ್ನು ಎಷ್ಟು ತಿಂಗಳದ್ದು ಬಾಕಿ ಇದೆ, ಹಾಗೆ 26ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹಾಗೆ 25ನೇ ಕಂತಿನ ಹಣ ಬಂದಿಲ್ದವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ 25ನೇ ಕಂತಿನ ಹಣ ನಿಮಗೆ ಲಾಸ್ಟ್ ತಿಂಗಳು ಎಂಡಿಂಗಲ್ಲಿ ಅಂದರೆ ಜನವರಿ ಎಂಡಿಂಗಲ್ಲಿ ಹಣ ಜಮೆ ಆಗೋಕ್ಕೆ ಶುರುವಾಗಿದ್ದು, ಇದುವರೆಗೂ ಕೂಡ ಇನ್ನೂ ಒಂದು 15-20% ಮಹಿಳೆಯರಿಗೆ ಬರೋದು ಬಾಕಿ ಇದೆ 25ನೇ ಕಂತಿನ ಹಣ. ಸಮ್ ಟೆಕ್ನಿಕಲ್ ಇಶ್ಯೂಯಿಂದ ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಕೆಲವರು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸಿಲ್ಲ, ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ, ಕೆಲವೊಬ್ರದ್ದು KYC ಆಗಿಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ. ಹಾಗೆ ಸರ್ಕಾರದ ಕಡೆಯಿಂದನೂ ಕೂಡ ಟೆಕ್ನಿಕಲ್ ಇಶ್ಯೂಯಿಂದ DBT ಮುಖಾಂತರ ಹಣ ಜಮೆ ಮಾಡೋಕ್ಕಾಗಿರಲಿಲ್ಲ. ಇನ್ನೂ 15-20% ಮಹಿಳೆಯರಿಗೆ ಬಾಕಿ ಇದೆ. ಆದಷ್ಟು ಬೇಗ ನಾವು ಟೆಕ್ನಿಕಲ್ ಇಶ್ಯೂನ ಸಾಲ್ವ್ ಮಾಡಿ ಆದಷ್ಟು ಬೇಗ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸಾಕಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಇಲಾಖೆಗೆ. ತುಂಬ ಜನದ್ದು 21, 22, 23, 24, 25 ಇನ್ನೊಂದು 3-4 ಕಂತಿನ ಹಣ ತುಂಬ ಜನಕ್ಕೆ ಬಾಕಿ ಇದೆಯಂತೆ. ಅವ್ರದ್ದು ಕೂಡ ಟೆಕ್ನಿಕಲ್ ಇಶ್ಯೂಯಿಂದ ಹಣ ಜಮೆ ಆಗಿಲ್ಲ. ಒಂದು 30,000 ಮಹಿಳೆಯರದು ಸಾಲ್ವ್ ಮಾಡಿ ಹಣ ಜಮೆ ಮಾಡಿದ್ದೀವಿ. ಇನ್ನೂ ಒಂದು 20% ಮಹಿಳೆಯರದು ಕೂಡ ಕ್ಲಿಯರ್ ಮಾಡಬೇಕಾಗಿದೆ ಅಂತ ಅಪ್ಡೇಟ್ ಬಂದಿದೆ. ಅಕಸ್ಮಾತ್ ನೀವು ನೋಡ್ತಿರೋರಲ್ಲಿ ನಿಮಗೂ ಏನಾದ್ರು 3-4 ತಿಂಗಳದ್ದು ಪೆಂಡಿಂಗ್ ಇದೆ, ಹಣ ನಮಗಿನ್ನೂ ಬಂದಿಲ್ಲ ಅಂದರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮದು ಲಿಂಕ್ ಆಗಿದೆಯಾ, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದ್ದೀರಾ ಅಂದರೆ KYC ಮಾಡಿದ್ದೀರಾ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೀಸೆಂಟಾಗಿ ಹೇಳಿರೋದಷ್ಟೇ, ಟೆಕ್ನಿಕಲ್ ಇಶ್ಯೂಯಿಂದ ನಮಗೆ ಜಮೆ ಮಾಡೋಕ್ಕಾಗ್ತಿಲ್ಲ. ತುಂಬ ಜನ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿರಲ್ಲ, ಕೆಲವರು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸಿರಲ್ಲ, ಹಾಗೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿರಲ್ಲ KYCದು. ಹಾಗಾಗಿ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ನಮಗೆ DBT ಮುಖಾಂತರ ಹಣ ಜಮೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಿಮಗೆ ಅಕಸ್ಮಾತ್ ನೀವೇನಾರ ಮಾಡಿಸಿಲ್ಲ, ಹಣ ಬಂದಿಲ್ಲ ಅಂದರೆ ಒಂದು ಸತಿ ಮಾಡಿಸಿ, ಚೆಕ್ ಮಾಡಿಸಿದಾರ ಇಲ್ಲ ಅಂತ. ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ. ಎಲ್ಲ ಕರೆಕ್ಟಾಗಿದೆಯಪ್ಪ ನಮ್ಮದು ಅಂತಂದರೆ ಸರ್ಕಾರದ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂಯಿಂದ ಹಣ ಜಮೆ ಆಗಿರಲ್ಲ, ವೆಯ್ಟ್ ಮಾಡಿ, ಆದಷ್ಟು ಬೇಗ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಿಮಗೆ ಡೌಟ್ ಇರುತ್ತೆ 25ನೇ ಕಂತಿನ ಹಣದವರೆಗೂ ಏನೋ ಬಂದಿದೆ. ಹಾಗಾದರೆ 25ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ ಅಂದರೆ ಇದು ಸೆಪ್ಟೆಂಬರ್ ತಿಂಗಳ ಹಣ ನಿಮಗೆ ಜಮೆ ಆಗಿರೋದು. ಅತಿ ಶೀಘ್ರದಲ್ಲೇ 26ನೇ ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಈ ತಿಂಗಳ ಎಂಡಿಂಗ್ 28ನೇ ತಾರೀಕು ಲಾಸ್ಟ್ ಡೇಟ್, ಫೆಬ್ರವರಿ 28ನೇ ತಾರೀಕು 26ನೇ ಕಂತಿನ ಹಣ ಹಂತವಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಆಲ್ಮೋಸ್ಟ್ ಜನವರಿ ಎಂಡಿಂಗ್ ಟೈಮಲ್ಲಿ 25ನೇ ಕಂತಿನ ಹಣ ಜಮೆ ಮಾಡೋಕ್ಕೆ ಶುರು ಮಾಡಿದ್ದು. ಆಲ್ಮೋಸ್ಟ್ ಒಂದು ತಿಂಗಳು ತೊಗೊಂಡಿದ್ದಾರೆ. ಯಾಕಂದರೆ ಒಂದೇ ಸತಿ ಹಾಕೋದಿಲ್ಲ ಇವರು, ಹಂತವಾಗಿ ಒಂದೊಂದೇ ಹಂತದ ಹಣನ ರಿಲೀಸ್ ಮಾಡ್ತಾರೆ. 3 ಹಂತಗಳಲ್ಲಿ ಹಣ ರಿಲೀಸ್ ಮಾಡಿ ಅದನ್ನು ಡಿವೈಡ್ ಮಾಡಿ ಎಲ್ಲರ ಖಾತೆಗೆ ಹಾಕುವಂಥದ್ದು. ಸೊ 28ನೇ ತಾರೀಕಿಂದ ನಾವು ಶುರು ಮಾಡ್ತೀವಿ ಹಂತವಾಗಿ ಅಂತ ಹೇಳಿದ್ದಾರೆ. ಅದು ಆಲ್ಮೋಸ್ಟ್ ಒಂದು ತಿಂಗಳು ಬೇಕಾಗುತ್ತೆ. 26ನೇ ಕಂತಿನ ಹಣ ಕೂಡ ಎಲ್ಲರಿಗೂ ಕೂಡ ಜಮೆ ಆಗಲಿಕ್ಕೆ. 25ನೇ ಕಂತಿನ ಹಣ ನಿಮ್ಗೆ ಏನು ಬಂದಿದೆ ಅದು ಸೆಪ್ಟೆಂಬರ್ ತಿಂಗಳದಾಗಿರುತ್ತೆ. ಇನ್ನು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಹಾಗೆ ಜನವರಿ ಇನ್ನೂ ಕೂಡ 4 ತಿಂಗಳದ್ದು ಬಾಕಿ ಇರುತ್ತೆ. ನೋಡೋಣ ಇನ್ನು ಯಾವಾಗ ಕ್ಲಿಯರ್ ಮಾಡ್ತಾರೆ ಏನು ಅಂತ. ಹಾಗೆ ನಿಮ್ಗೇನಾದ್ರು ಕಂಟಿನ್ಯೂಸ್ ಹಣ ಬಂದಿಲ್ಲ 3-4 ತಿಂಗಳು ಅಂದರೆ ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿ. ಹಾಗೆ ಟೋಲ್ ಫ್ರೀ ನಂಬರ್ನ ಕೊಟ್ಟಿದ್ದಾರೆ, ನೀವು ಅದಕ್ಕೂ ಕೂಡ ಕರೆ ಮಾಡಿ ನೀವು ಕಂಪ್ಲೇಂಟ್ನ ರೇಸ್ ಮಾಡ್ಬೋದು. ನಿಮಗೆ ಟೋಲ್ ಫ್ರೀ ನಂಬರ್ನ ಕೂಡ ಕೊಟ್ಟಿದ್ದಾರೆ 181 ನಂಬರ್ಗೆ. ನೀವು ಈ ನಂಬರ್ಗೂ ಕೂಡ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹೇಳಿ, ನಿಮಗೆ ಎಷ್ಟು ಕಂತಿನ ಹಣ ಬಂದಿಲ್ಲ, ಏನು ಟೆಕ್ನಿಕಲ್ ಇಶ್ಯೂಯಿಂದನ ಅಥವಾ ನಿಮ್ಮ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಥವಾ ಅವ್ರ ಕಡೆಯಿಂದ ಬರ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಸೊಲ್ಯೂಷನ್ನ ಕೊಡ್ತಾರೆ. ಸೊ ಅಕಸ್ಮಾತ್ ಎಲ್ಲ ಚೆಕ್ ಮಾಡಿಸಿ ಫಸ್ಟು, ಎಲ್ಲ ಲಿಂಕ್ ಆಗಿದಾವ ಬ್ಯಾಂಕ್ ಅಕೌಂಟ್ಗೆ, ಅಥವಾ ನಿಮ್ಮ ಹೆಸರು ಬದಲಾವಣೆ ಇದ್ರೂ ಕೂಡ ಹಾಕೋಕ್ಕಾಗ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಎಲ್ಲ ಚೆಕ್ ಮಾಡಿ, ಎಲ್ಲ ಸರಿ ಇದ್ದು ಬಂದಿಲ್ಲ ಅಂದರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ನ ರೇಸ್ ಮಾಡ್ಬೋದು. ಎಷ್ಟು ತಿಂಗಳಿಂದ ಬಂದಿಲ್ಲ, ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾರೆ ಅವರು.
ಸೊ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಐ ಹೋಪ್ 25ನೇ ಕಂತಿನ ಹಣ ನಿಮಗೆ ಬಂದಿದೆ ಅಂದ್ಕೊಂಡಿದ್ದೀನಿ. ಬಂದಿದ್ದರೆ ಕಮೆಂಟ್ ಮಾಡಿ ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವು ಕೂಡ ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ ನಾನು ರೀಸೆಂಟಾಗಿ RT ಅಂದರೆ ರೈಟ್ ಟು ಎಜುಕೇಷನ್, ಅಂದರೆ ನಿಮಗೆ ಫ್ರೀಯಾಗಿ ಎಜುಕೇಷನ್ ಕೊಡಿಸೋದಕ್ಕೆ RT ಅಂತ ಒಂದು ಸ್ಕೀಮ್ ಇದೆ. ಅದನ್ನ ಬಗ್ಗೆ ಡೀಟೇಲಾಗಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ, ಯಾರೆಲ್ಲ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಅಂತ. ಯಾಕಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಮಕ್ಕಳಿಗೂ ಕೂಡ ನೀವು ಸೇರಿಸ್ಬೋದು. RTನಲ್ಲಿ ಸೇರಿಸಿದ್ದೀರಾ ಅಂದರೆ ನಿಮಗೆ ಉಚಿತವಾಗಿ ಶಿಕ್ಷಣನ ಕೊಡ್ತಾರೆ. ಅದು ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಕೆಲವು ಸೀಟ್ಸ್ ಅಂತ ಅಲಾಟ್ ಮಾಡಿರ್ತಾರೆ. ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ನಾನು. ಹೆಂಗೆ ಅಪ್ಲೈ ಮಾಡ್ಬೋದು, ಹೆಂಗೆ ಸೆಲೆಕ್ಷನ್ ನಡೆಯುತ್ತೆ, ಲಾಸ್ಟ್ ಡೇಟ್ ಯಾವುದು, ಅಪ್ಲಿಕೇಶನ್ ಯಾವಾಗಿಂದ ಓಪನ್ ಆಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಚೆಕ್ ಮಾಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.